ಯಾವತ್ತೂ ಅಷ್ಟೇ ಪಕ್ಷದ ನಿಷ್ಠೆ, ಪಕ್ಷ ಮುಖ್ಯ. ಈ ಎರಡನ್ನೂ ತುಂಬ ಜವಾಬ್ದಾರಿಯಿಂದ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಕಾಪಾಡ್ಕೊಂಡು ಹೋದಾಗ ಅವಕಾಶಗಳು ಕೂಡ ಯಾರು ಕೂಡ ತಪ್ಪಲ್ಲ, ತಾಳ್ಮೆ ಇರಬೇಕಾಗ್ತದೆ. ನಂಬಿಕೆ ತಾಳ್ಮೆ ಇದ್ದರೆ ಎಂಥ ಅವಕಾಶ ಕೂಡ ತಗೊಬೋದು ಅನ್ನೋದಕ್ಕೆ ಹರಿಪ್ರಸಾದ್ ಅವ್ರನ್ನ ನಾವು ಜ್ಞಾಪಕ ಇಟ್ಕೊಬೇಕು. ಹರಿಪ್ರಸಾದ್ ಅವ್ರನ್ನ, ಅವ್ರ ಹಿಸ್ಟ್ರಿ ನಮ್ಮ ಸುದರ್ಶನ್ ಸಾಹೇಬ್ ಹೇಳ್ತಿದ್ರು, ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಇವತ್ತು ನೋಡ್ರಿ ಇಲ್ಲಿವರೆಗೂ ತಂದು ಬಿಟ್ಟದೆ. 4 ಸಾರಿ MP, 2 ಸಾರಿ MLC ಮತ್ತು ಇವತ್ತು ಮಂತ್ರಿ ಕೂಡ ಆಗ್ತಾಯಿದ್ರು. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದರಿಂದ ಮಂತ್ರಿ ಕೂಡ ಬೇಡ ಅಂತೇಳಿ ಒಳ್ಳೆ ಅವಕಾಶ ಇವತ್ತು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅಷ್ಟೇ, ನಾವು ತುಂಬ ನಿಷ್ಠೆಯಿಂದ ಪಕ್ಷದಲ್ಲಿ ಇರಬೇಕಾಗ್ತದೆ, ಪಕ್ಷವನ್ನು ಕಟ್ಟಬೇಕಾಗ್ತದೆ. ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ನಾವು ಕೊಟ್ಟಂಥ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಬೇಕಾಗ್ತದೆ. ಅವಾಗ ನೋಡ್ರಿ ಅವಕಾಶಗಳು ಪಕ್ಷ ಕೊಟ್ಬಿಡ್ತದೆ. ಇವನು ನಂಬಿಕೆಸ್ತಪ್ಪ, ಏನಾದರೂ ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೆ. ಅವಕಾಶ ಬಂದಾಗ ಇವನಿಗೆ ಏನಾದರೂ ಅವಕಾಶ ಕೊಡಬೇಕು ಅನ್ನೋದು ಪಕ್ಷದಲ್ಲಿರ್ತದೆ. ಅದು ತುಂಬ ಮುಖ್ಯ. ಅದು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದಿಲ್ಲ ಅಂದಾಗ ಅವಕಾಶನೂ ಇಲ್ಲ, ಮತ್ತು ಪಕ್ಷನೂ ಇಲ್ಲ, ಮತ್ತು ಲೀಡರ್ಶಿಪ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟುವಂಥದ್ದು. ಕೋಲಾರ ಜಿಲ್ಲೆಗೆ ಇತಿಹಾಸ ಇದೆ. ನಾವು ನೀವು ಬಂಧಿಸಿ ಇತಿಹಾಸ ಸೃಷ್ಟಿ ಮಾಡೋದಂಥದ್ದಲ್ಲ. ಇತಿಹಾಸ ನೋಡಿದಾಗ ಈ ಕಾಂಗ್ರೆಸ್ ಪಾರ್ಟಿ ಕೋಲಾರ ಜಿಲ್ಲೆ, ನಾನು 86ರಲ್ಲಿ ಕೈ ಸಿಂಬಲ್ ತಗೊಂಡು ಬಂದವನು ಮಂಡಲ ಪಂಚಾಯತಿಗೆ. 86ರಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಎಲ್ಲೋ 1-2 ದಿನ ಬಿಟ್ಬಿಟ್ಟಿದ್ದೆ ಪಾರ್ಟಿ. ನಾನು ಅಲ್ಲೂ ಕೂಡ ಪಾರ್ಟಿ ಬಿಟ್ಟು ಹೋಗಿ ಮಾಲೂರು ತಾಲೂಕಲ್ಲಿ ಪಾರ್ಟಿ ಇಲ್ಲ. ನಾನೊಂದು ಪಾರ್ಟಿಗೆ ಹೋಗಿ JDS ಅನ್ನೋ ಪಾರ್ಟಿಗೆ ಹೋಗಿ JDS ಇಲ್ದಿದ್ದಾಗ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆದ್ದು ಆ ಸಿಂಬಲಲ್ಲಿ 5 ಜಿಲ್ಲಾ ಪಂಚಾಯತ್ ಇದ್ದರೆ 1 ಜಿಲ್ಲಾ ಪಂಚಾಯತ್ ಗೆದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಕೋಲಾರಲ್ಲಿ. ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಮಾಲೂರು ತಾಲೂಕಲ್ಲಿ ಕಟ್ಟಕ್ಕೆ ಅವಕಾಶ ಇಲ್ಲ, ಹೀನಾಯವಾಗಿ ಹೋಗಿದೆ, 15 ವರ್ಷ ಆಗಿದೆ ಅಂದಾಗ KH ಮುನಿಯಪ್ಪನವ್ರು ನಾನು ಕರೆದು, ಇಲ್ಲ ನಿನ್ನ ಪಕ್ಷವನ್ನು ಕಟ್ಟಬೇಕು ಅಂತ ಜವಾಬ್ದಾರಿ ಕೊಟ್ಟರು. JDS ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದವ್ರು ಬಿಟ್ಟು ಬಂದು ಪಕ್ಷನ ಕಟ್ಟುವಂಥದ್ದು 2 ವರ್ಷ ಹೋರಾಟ ಮಾಡಿ 9-10 ಸಾವಿರ ಇದ್ದಿದ್ದ ಪಾರ್ಟಿನ 85,000 ಓಟ್ ತಗೊಂಡು 18,000 ಓಟಲ್ಲಿ MLA ಆದೆ ನಾನು. MLA ಆದಮೇಲೆ ಪುರಸಭೆ 2 ಮೆಂಬರ್ ಇತ್ತು. ಗ್ರಾಮ ಪಂಚಾಯತಿ ತುರುಣಿಸೇನು ಒಂದೇ ಒಂದು ಗ್ರಾಮ ಪಂಚಾಯತಿ ಇತ್ತು 28ರಲ್ಲಿ. ಇನ್ನೇನು ಇಲ್ಲ ಬಿಡಿ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, PLD ಬ್ಯಾಂಕ್ ಇಲ್ಲ, DCC ಬ್ಯಾಂಕ್ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ನಾನು MLA ಆದಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ನನ್ನ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅಧಿಕಾರ ಕೊಡೋದ್ರಲ್ಲಿ ಯಾವುದರಲ್ಲಿಂದ ಹೋಗಿಲ್ಲ. 28 ಗ್ರಾಮ ಪಂಚಾಯತಿ, 24 ಗ್ರಾಮ ಪಂಚಾಯತ್ ಚೇರ್ಮನ್ ಮಾಡಿದೆ. ಪುರಸಭೆ 15-20 ವರ್ಷ ಆಗಿತ್ತು. ಪುರಸಭೆನೇ ನಾನು ಆಡಳಿತ ಕೈಗೆ ತಗೊಂಡೆ. DCC ಬ್ಯಾಂಕ್, ಮಿಲ್ಕ್ ಯೂನಿಯನ್ ಮತ್ತು ಎಲ್ಲ ಅವಕಾಶಗಳು, PLD ಬ್ಯಾಂಕ್ ಎಲ್ಲ ಕೂಡ ಕಾಂಗ್ರೆಸ್ನ ಆಡಳಿತ ತಗೊಂಡೆ. 2ನೇ ಅವಧಿಗೆ ನಾನು ಹೀನಾಯವಾಗಿ ಗೆದ್ದೆ. ನಾನು ಯಾಕೆ ಹೇಳ್ತೀನಿ, ಧೈರ್ಯ ಅನ್ನೋದು ತುಂಬ ಮುಖ್ಯ. ಧೈರ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಹೀನಾಯವಾಗಿ ಗೆದ್ದರೆ ನಾನು ವೀಕ್ ಆಗಲಿಲ್ಲ, ಅವಾಗೂ ಧೈರ್ಯ ತಗೊಂಡೆ. ಅದೇನೇ ಆಗಲಿ ನಾನು ವೀಕ್ ಆಗಬಾರ್ದು ಅಂತೇಳಿ ಧೈರ್ಯ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು 1 ವರ್ಷಕ್ಕೆ. ಎಲ್ಲೆಲ್ಲಿ ಯಾವ ಬೂತಲ್ಲಿ ಏನೇನಾಗಿತ್ತು, ಯಾವ ಲೀಡ್ರ್ ಏನೇನು ಮಾಡಿದ್ದ, ನನ್ನ ಎಲೆಕ್ಷನ್ MLA ಎಲೆಕ್ಷನಲ್ಲಿ ಏನು ಬೇಕೋ ಸಹಕಾರ ಕೊಡ್ತೀನಿ, ಈ ಬೂತನ್ನು ನೀವು ಸರಿ ಮಾಡಬೇಕು ಅಂತೇಳಿ ಪ್ರತಿ ವೋಟರ್ಸ್ ಹೋಗಿ ಕೇಳಿಕೊಂಡು ಲೀಡ್ರಿಗೆ ಜವಾಬ್ದಾರಿ ಕೊಟ್ಟು ನಾನು ಏನು ಓಟ್ ತಗೊಂಡಿದ್ದು ಅದಕ್ಕಿಂತ 20,000ಕ್ಕಿಂತ ಹೆಚ್ಚಿಗೆ ಓಟ್ ಕೊಡಿಸಿದೆ ಗೌತಮ್ ಅವ್ರಿಗೆ. ನಾನು ತಗೊಂಡಿದ್ದಕ್ಕಿಂತ 20,000ಕ್ಕಿಂತ ಹೆಚ್ಚಿಗೆ 1 ವರ್ಷಕ್ಕೆ ಕೊಡಿಸಿದೆ. ಅದಾದಮೇಲೆ ಬಂದಂಥ ಎಲ್ಲ ಎಲೆಕ್ಷನ್ಗಳು ಪುರಸಭೆಗಳು 5 ಜನ ಚೇರ್ಮನ್ ಮಾಡಿದೆ. ನಾನು ಯಾಕೆ ಕೇಳ್ತೀನಿ ಅಂದರೆ, ಲೀಡರ್ ಪಾರ್ಟಿ ನಿಮ್ಮ ನಿಷ್ಠೆ ಕರೆಕ್ಟಾಗಿದ್ದಾಗ ಅವಕಾಶ ಬರ್ತದೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ನಾನು ದಯವಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಇನ್ನೆಲ್ಲ ಎಲೆಕ್ಷನ್, ನಮ್ಮ ಎಲೆಕ್ಷನ್ಗಳೆಲ್ಲ ಗ್ಯಾಪ್ ಇಟ್ಕೊಳ್ರಿ. MLA ಎಲೆಕ್ಷನ್ 2 ವರ್ಷ ಬರಲ್ಲ, ನಮ್ಗೆ ದಿಗಲಲ್ಲ.
ಆದರೆ ನಾವು ಭಯ ಬಿಡ್ತಿರೋದು ಯಾರಿಗೆ ಅಂದರೆ ನಮ್ಮ ಕಾರ್ಯಕರ್ತಕ್ಕೆ ಅವಕಾಶ ಕೊಡೋದ್ರಲ್ಲಿ ಮಾರಿದ್ರೆ ಹೆಚ್ಚು ಕಮ್ಮಿ ಆಗ್ತದೆ. ನಗರಸಭೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಬರ್ತದೆ, ಮತ್ತು ಗ್ರಾಮ ಪಂಚಾಯತಿ ಬರ್ತದೆ, APMC ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ಇವೆಲ್ಲ ಕೂಡ ನಮ್ಮ ಕಾರ್ಯಕರ್ತರ ಎಲೆಕ್ಷನ್ಗಳು. ಅವಾಗಲೇ ಹೇಳ್ತಾ ಇದ್ರು SIR ಅಷ್ಟು ಸಲೀಸಲ್ಲ ಮಾರಿದ್ರೆ. ಮಾಲೂರು ತಾಲೂಕು ಉದಾಹರಣೆ ಕೊಡ್ತೀನಿ, 24,600 ವೋಟ್ ಮ್ಯಾಪಿಂಗ್ ಆಗಿಲ್ಲ. 24,600 ವೋಟ್ ಮ್ಯಾಪಿಂಗ್ ಮಾಡೋಕ್ಕಾಗಿಲ್ಲ. ನಮ್ಮ ಅಧಿಕಾರಿಗಳನ್ನ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಯಾವ ಬೂತಲ್ಲಿ ಎಷ್ಟೆಷ್ಟು ವೋಟ್ ಮ್ಯಾಪಿಂಗ್ ಆಗಿಲ್ಲ ಅಂತ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಮೊನ್ನೆ BLAಗಳನ್ನ ಸಭೆ ಕರೆದು ನಮ್ಮ MLC ನಾರಾಯಣ ಸ್ವಾಮಿ ರಿಕ್ವೆಸ್ಟ್ ಮಾಡಿ ನಮ್ಮ ಇವ್ರನ್ನೂ ಕೂಡ ಬರಬೇಕು ಅಂತ ಅವ್ರನ್ನ ವಾಸುವರನ್ನ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೆ. 241 ಬೂತು, 241 BLAಗಳು. BLAಗಳೇ ಅಲ್ಲ, ಪ್ರತಿ ಬೂತ್ನಿಂದ 4ರಿಂದ 5 ಜನ ಇಂಪಾರ್ಟೆಂಟ್ ಲೀಡರ್ಸ್. ಇಷ್ಟು ಜನನ 5 ಅವರ್ ಟ್ರೈನಿಂಗ್ ಕೊಡಿಸಿದೆ. ಸುದರ್ಶನ್ ಸಾಹೇಬರು ಬಂದಿದ್ರು, ಗೌತಮ್ ಅವರು ಬಂದಿದ್ರು, ನಾರಾಯಣ ಸ್ವಾಮಿ ಬಂದಿದ್ರು. ಆ ಮೀಟಿಂಗ್ ಹೆಂಗಿತ್ತಂದ್ರೆ ಒಬ್ಬರು ಪುಟ್ಟ ಕನ್ನಲಿಲ್ಲ. 4 ಅವರ್ಸ್ ಕೂತ್ಕೊಂಡು ಆ ಟ್ರೈನಿಂಗ್ ಹೇಳಿದ್ರು. ಅದು ಎಷ್ಟು ಅನುಕೂಲ ಆಗಿದೆ ಅಂದರೆ ಹಿಂದೆ ಬಿದ್ದುಬಿಟ್ಟವ್ರೆ ಬೂತ್ಗಳಲ್ಲಿ. ಈಗ ಅದು ಸರಿ ಮಾಡ್ಕೊಬೇಕು. ಇದು ನಿಜ. ಮಾರಿದ್ರೆ ನಾವು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ. ನಮ್ಮ ಎಲೆಕ್ಷನ್ ಎಲ್ಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲ್ಲ, ಜಿಲ್ಲಾ ಪಂಚಾಯತಿಗಳಾಗಲ್ಲ, ನಗರಸಭೆಗಳಾಗಲ್ಲ ಅಂತೇಳಿ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ವಿ ನಾವು. ಅದರಿಂದ ನಮ್ಮೆಲ್ಲ ಲೀಡರ್ಗಳು ಅಷ್ಟೇ, SIR ಕೂಡ ಅಷ್ಟೇ ಮುಖ್ಯ ಇದೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಕೂಡ ಹರಿಪ್ರಸಾದ್ ಅವರು ಕೂಡ ತುಂಬ ಸೀರಿಯಸ್ ಆಗಿದ್ದಾರೆ. ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೂತ್ಗಳಲ್ಲಿ ಯಾವ ಲೀಡರ್ ಇರ್ತೀವಿ, ಯಾವ ಲೀಡರ್ ಹೆಂಗೆ ಕೆಲಸ ಮಾಡ್ತೀರಿ, SIR ಬಗ್ಗೆ ಎಷ್ಟು ಜವಾಬ್ದಾರಿಯಿಂದ ಸರಿ ಮಾಡ್ಕೊತೀರಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವಿ ನಾವು. ಅವಾಗಲೇ ಹೇಳ್ದಂಗೆ ಒಂದು ಮಾತು ಹೇಳಿದ್ರು, ಆ ನಿಷ್ಠೆ, ಆ ಜವಾಬ್ದಾರಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಕಟ್ಟೋದು ಬಹಳ ಕಷ್ಟ ಅಲ್ಲ. 10,000 9,600 ಓಟ್ ಇದ್ದಿದ್ದನ್ನ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ವಿ. ನಿಷ್ಠಾವಂತರು ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಕಟ್ಟೋದು ಕಷ್ಟ ಇಲ್ಲ. ಇವತ್ತು ಸರ್ಕಾರ ಇದೆ, ಇವತ್ತು ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಮಾಡಿದ್ದೀವಿ, 5 ಗ್ಯಾರಂಟಿಗಳಿದೆ. ಪಕ್ಷಕ್ಕೆ ಮೋಸ ಮಾಡೋರು ಯಾರು ಬೇಡ, ಬಿಟ್ಟು ಹೋಗ್ಬಿಡ್ಬೇಕು ಅಂತ ನಾನು ಸ್ವಾಮಿ ಹೇಳಿದೆ. ಅದೇ ನೀವು ಹೇಳಿದ್ರಿ, ಓಟ್ ಹೋಗ್ಬೇಕು. ಇಲ್ಲಿ ಇದ್ದುಕೊಂಡು ನಾನೇ ಆಗಲಿ, ನಾನು ಅಷ್ಟೇ, ಪಕ್ಷಕ್ಕೆ ನಿಷ್ಠೆ ಇಲ್ಲ ಅಂದರೆ, ಮೋಸ ಮಾಡಿದ್ರೆ ಹೈಕಮಾಂಡ್ ಆಸೆ ಹಾಕ್ಬೇಕಾಗ್ತದೆ. ಹಾಕ್ಲಿಲ್ಲ ಅಂದರೆ ಜೊತೆಲಿ ಇಟ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ. ಡ್ಯಾಮೇಜ್ ಮಾಡೋಂಥವ್ರು ಯಾರೇ ಆಗಿರ್ಬೋದು, ಅದೆಷ್ಟೇ ದೊಡ್ಡ ಲೀಡರ್ ಆಗಿರ್ಬೋದು, MLA ಆಗಿರ್ಬೋದು, ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೋದು, ಎಲ್ಲರಿಗೂ ಒಂದೇ ಪಾಲಿಸಿ ಮಾಡಿದಾಗ ಬೇಕಾದಷ್ಟು ಟೈಮ್ ಇದೆ. ನೀವು ಹೇಳ್ದಂಗೆ ಇನ್ನೂ 2 ವರ್ಷ ಇದೆ, ಸರಿ ಮಾಡ್ಕೊಳಕ್ಕೆ ಅವಕಾಶ ಇದೆ. ಪಕ್ಷದಲ್ಲಿ ಇದ್ಕೊಂಡು ಮೋಸ ಮಾಡೋಂಥವ್ರು ಯಾರನ್ನಿದ್ರೆ ಮುಲ್ಲಾಜಿಲ್ದ ತೆಗೆದು ಆಸೆ ಹಾಕ್ರಿ. ಯಾವ ಪಾರ್ಟಿಗೆ ಹೋಗ್ತಾರೆ, ಹೋಗ್ಕೊಳ್ಳಿ, ಪಾರ್ಟಿ ಕಟ್ಟೋದು ಗೊತ್ತು, ನಾವು ಕಟ್ಟೋಣ. ನಾವೇನು ಇದಕ್ಕಿದಂಗೆ ಬಂದ್ಬಿಟ್ಟು ಇಲ್ಲೇನು ರಾಜಕಾರಣಿ ಇವ್ನು ಇಟ್ಕೊಂಡು ಮಾಡಕ್ಕೆ ಬಂದಿರೋಂಥವ್ರಲ್ಲ. ಇವೆಲ್ಲ ಕೂಡ ತುಂಬ ಜವಾಬ್ದಾರಿ ಇದೆ ನಮಗೆ. ದಯವಿಟ್ಟು SIR ಬಗ್ಗೆ ತುಂಬ ಸೀರಿಯಸ್ ಆಗಿ ತಗೊಳ್ರಿ. ಅದ್ರ ಜೊತೆಗೆ ನಾಳೆ ಏನು 21ನೇ ತಾರೀಕು ಅಧಿಕಾರ ಸ್ವೀಕರಣೆ ಇದೆ, ಅದು ಎಲ್ಲರೂ ಕೂಡ ನಾವು ಭಾಗವಹಿಸೋಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಪ್ರಸ್ತಾಪ ಮಾಡ್ತಾ ಇದೆ, ಕಾಂಗ್ರೆಸ್ ಆಫೀಸು ಅಂತ. ಕಾಂಗ್ರೆಸ್ ಆಫೀಸ್ ಹೆಂಗಿತ್ತು, ಮತ್ತು ಚಂದ್ರಾರೆಡ್ಡಿ ಅವರ ಅಧ್ಯಕ್ಷ ಆದಮೇಲೆ ಎಷ್ಟು ಬದಲಾವಣೆ ಆಯಿತು. ಸಹಕಾರ ತಗೊಂಡು ನಾನು ದುಡ್ಡು ಕೊಟ್ಟಿದ್ದೀನಿ. ಯಾರ್ಯಾರು ಅವಾಗಲೇ ಹೇಳ್ತಾರೆ, ಯಾರು ನಾನು ಇದಕ್ಕೆಲ್ಲ ರೂಪ ಹಾಕ್ಸಿದ್ದೀನಿ ಅಂತ, ಏನೋ ಇದಕ್ಕೆಲ್ಲ ಮಾಡಿದ್ದೀನಿ ಅಂತ. ಸುಮಾರು ಜನ ಸಹಕಾರ ಕೊಡ್ಬೋದು. ಇವತ್ತು ಕೂಡ ಸರ್ಕಾರ ಇದೆ, MLAಗಳಿದ್ದೀರಿ, ಏನು ಜಿಲ್ಲಾ ಅಧ್ಯಕ್ಷಗಳಿದ್ದೀರಿ ನೀವು ಎಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು, SC ಜಿಲ್ಲಾ ಅಧ್ಯಕ್ಷ ಇರ್ಬೋದು, ಮಹಿಳಾ ಜಿಲ್ಲಾ ಅಧ್ಯಕ್ಷ ಇರ್ಬೋದು. ನಿಮ್ಮ ಆಫೀಸ್ ಇದು, ಏನು ಮಾಡ್ಬೇಕು ಕೇಳ್ರಿ, ನಾವು ಸಹಕಾರ ಕೊಡ್ತೀವಿ. ನೀವು ಕೈಯಿಂದ ಹಾಕ್ಬೇಡ್ರಿ, ಆ ಗೂಡುಗಳನ್ನ ಕಸನ ತೊಳಸ್ರಿ. ಖುಷಿ ಆಗ್ಬೇಕು. ಕೋಲಾರ ಒಂದು ನಿಮಿಷ ಎಲ್ಲೋ ಡೈವರ್ಟ್, 1 ನಿಮಿಷ ರೀ, ಇರ್ರಿ, ಡೈವರ್ಟ್ ಮಾಡಬೇಡ್ರಿ ವಿಷಯನ. ನೋಡ್ರಿ, ಕೋಲಾರಕ್ಕೆ ಬಂದ್ರೆ ಕಾಂಗ್ರೆಸ್ MLAಗಳು ಸೇಂಬರ್, ನಾವು MLAಗಳು ಇಲ್ಲಿ ಕೂತ್ಕೊಳ್ಬೇಕು, ಸಮಾಧಾನ ಆಗ್ಬೇಕು ನಮಗೆ. ನಿಮ್ಮ ಆಫೀಸ್ ಬಂದು ಕೂತ್ಕೊಂತೀವಿ ನಾವು, ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಬೇಡ. ನಮ್ಮದು ಆಫೀಸು ನೀಟಾಗಿ ನಾಜೂಕವಾಗಿದ್ರೆ ನಾವೇ ಬೇಕಾದ್ರೆ ಇವತ್ತಿನ ದಿನ ಕೋಲಾರಕ್ಕೆ ಬರ್ತಾ ಇದ್ದೀವಿ. ಮಾಲೂರು MLA ಕೋಲಾರ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಇರ್ತೀನಿ ಅಂತ ನಾನು ಪ್ರತಿದಿನ ನೀವು ನೋಡ್ತೀರಿ. ನಾಳೆ ಪ್ರೋಗ್ರಾಮ್ ಅದೇ ಸಂಜೆ 6 ಗಂಟೆಗೆ ಪ್ರತಿದಿನ ಪ್ರೋಗ್ರಾಮ್. ಹಳ್ಳಿಯಲ್ಲಿ ಕೂಡ ನೋಡ್ತಾರೆ, ನಮ್ಮ ತಾಲೂಕಲ್ಲಿ, ಬೇರೆ ಜಿಲ್ಲೆಯಲ್ಲಿ ಕೂಡ ಪ್ರೋಗ್ರಾಮ್ ಹಾಕೋದು. ಕೋಲಾರಕ್ಕೆ ಬರೋ ದಿವಸ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಕೂತ್ಕೊಂಡ್ರೆ ಸಮಾಧಾನ ಆಗಬೇಕು, ನಮ್ಗೆ ಸಹಕಾರ ಸಿಗ್ತದೆ. ಅಧಿಕಾರ ಇದೆ ನಮ್ಮ ಹತ್ರ, ತಲೆ ಕೆಡ್ಸ್ಕೊಂಬೇಡ್ರಿ ನೀವು.
ಏನು ಮಾಡಬೇಕು ನಮ್ಗೆ ಕೇಳ್ರಿ, ನಾವು ಮಾಡ್ತೀವಿ. ಇದನ್ನು ಪ್ರಸ್ತಾಪ ಮಾಡಿದ್ದು ಯಾಕಂದ್ರೆ ನಾನು ಸ್ವಲ್ಪ ಬೇಜಾರು ಪಡ್ತಾ ಇದ್ದೀನಿ. ನಾವೆಲ್ಲ ಮಾಡ್ತೀವಿ. ಮಾಡಿಸ್ಕೊಂಡಂಥವ್ರು ನೀವೇನಿದ್ರಿ, ಜಿಲ್ಲಾ ಪದಾಧಿಕಾರಿಗಳಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ಗಳಿರ್ಬೋದು, ನೀವೆಲ್ಲ ನಮ್ಮ ಸಹಕಾರ ಕೇಳ್ರಿ. ಇದು ರಿಪೇರಿ ಮಾಡೋ ನಾವೆಲ್ಲ ಸಪೋರ್ಟ ಮಾಡಿದ್ದೀವಿ ಚಂದ್ರಾಡಿಗೆ ಅವತ್ತು, ಹೌದನೇ? ಇವತ್ತು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಾರಾಯಣ ಸ್ವಾಮಿ ಹೇಳ್ದಂಗೆ ಇನ್ನೊಂದು ಸರ್ ನಾವು ಯಾರು ಹೇಳಿಸ್ಕೊಳೋದು ಬೇಡ, ನೀವು ಮಾಡಿ, ಎಲ್ಲ ರೀತಿ ನಾವು ಸಹಕಾರವನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ಅಧಿಕಾರ ಸ್ವೀಕರಣೆ ಕಾರ್ಯಕ್ರಮ, ಹರಿಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.